ನೀವೇನಾದರೂ ಸಕಲೇಶ್ಪುರ್ ಕಡೆ ಹೊರಟಿದ್ರೆ ಮಸ್ಟ್ ವಿಸಿಟ್ ದಿಸ್ ರೆಸಾರ್ಟ್ಸ್. ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ತಿಪ್ಟೂರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಕಸಿನ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಔಟಿಂಗ್ ಹೊರಟಿದ್ದೀವಿ. ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ ಅಂತಂದರೆ ಸಕಲೇಶ್ಪುರ್ ಕಡೆ. ಸಕಲೇಶ್ಪುರಲ್ಲಿ ಒಂದು ರೆಸಾರ್ಟ್ನ ಬುಕ್ ಮಾಡ್ಕೊಂಡು, ನಮ್ಮದು ಯಾವಾಗಲೂ ಸಡನ್ ಪ್ಲ್ಯಾನ್ ಇರುತ್ತೆ. ಸೊ ದಟ್ ಇವತ್ತು ನಾವು ಬಂದಿದ್ದು GRK ಅಡ್ವೆಂಚರಸ್ ರೆಸಾರ್ಟ್ಗೆ. ನಾನು ನಮ್ಮ ಪವನವರು ಆಲ್ರೆಡಿ ಒಂದ್ಸಲ ಈ ರೆಸಾರ್ಟ್ನ ವಿಸಿಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಸೊ ಈ ಸಲ ಕೂಡ ಇಲ್ಲಿಗೇನೆ ಬಂದ್ವಿ. ಬಂದ ತಕ್ಷಣ ಒಂದು ಸಖತ್ತಾಗಿರೋ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಅದಾದಮೇಲೆ ನಮ್ಮ ರೂಮ್ ಅರೇಂಜ್ಮೆಂಟ್ ಆಗ್ತಿತ್ತು. ಸೊ ಎಲ್ಲರೂ ನಮ್ಮ ರೂಮ್ ಕಡೆ ಬಂದ್ವಿ. ಇದೇ ನಮ್ಮ ರೂಮ್. ಇದೇ ರೂಮ್ ಬೇಕು ಅಂತ ಬುಕ್ ಮಾಡ್ಕೊಂಡಿದ್ವಿ. ಈ ರೆಸಾರ್ಟಲ್ಲಿ ತುಂಬ ಇಷ್ಟ ಆಗುವಂಥ ಪ್ಲೇಸ್ ಅಂದರೆ ಇದೆ ಅಂತ ಹೇಳ್ಬೋದು. ಬ್ಯಾಕ್ ವಾಟರ್ ಮಧ್ಯದಲ್ಲಿ ಟೇಬಲ್ ಅರೇಂಜ್ಮೆಂಟ್ ಆಗಿದೆ. ಸೊ ಅಲ್ಲಿ ಸ್ನ್ಯಾಕ್ಸ್ನ ಆರ್ಡರ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ನೇಚರ್ ವ್ಯೂನ ಮಾಡ್ಬೋದು. ಅದಾದಮೇಲೆ ನಾವು ಮಧ್ಯಾಹ್ನ ಲಂಚ್ ಟೈಮ್ ಆಗಿತ್ತು ಅಂತ ಲಂಚಿಗೆ ಬಂದ್ವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಲಂಚ್ ಅರೇಂಜ್ಮೆಂಟ್ ಇರುತ್ತೆ. ಇಲ್ಲಿನ ಫುಡ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಾವು ಒಂದು ರೌಂಡ್ ಸಖತ್ತಾಗೆ ಬ್ಯಾಟಿಂಗ್ ಮಾಡ್ಕೊಂಡ್ವಿ. ರೂಮಿಗೆ ಹೋದ ತಕ್ಷಣನೇ ಫ್ರೆಶ್ ಅಪ್ ಆಗಿ ಸ್ವಲ್ಪ ಟೈಮ್ ಎಲ್ಲ ಆಟಗಳನ್ನೂ ಆಡಿದ್ವಿ. ಅದಾದಮೇಲೆ ಲಂಚಿಗೆ ಬಂದಿದ್ವಿ. ಲಂಚ್ ಅಂದ ತಕ್ಷಣನೇ ನಮ್ಮ ಮನೆಯವ್ರು ಅಲ್ಲೇ ಮತ್ತೆ ಆಟ ಆಡಬೇಕು ಅಂತ ಇದ್ರು. ಸಖತ್ತಾಗಿರೋ ಗ್ರೌಂಡ್ ಇದೆ ಆಟ ಆಡೋದಕ್ಕೆ ಮಾತ್ರ. ಇಲ್ಲಿ ಮಡ್ ವಾಲಿಬಾಲ್ ಇತ್ತು. ನಮ್ಮ ಮನೆಯವರು ಮತ್ತು ಮಲ್ಲಿ ಅಂತೂ ಸಖತ್ತಾಗಿ ಆಟ ಆಡ್ತಿದ್ರು. ಅದೇ ಟೈಮಿಗೆ ಕರೆಕ್ಟಾಗಿ ಇವ್ರು ಆಟ ಆಡೋ ಟೈಮಿಗೆ ಇವ್ರಿಗೊಂದು ಗ್ಯಾಂಗ್ ಸಿಕ್ಕೋದ, ಅಲ್ಲೇ ನಮ್ಮನ್ನೇ ಬಿಟ್ಟು ಅವ್ರ ಜೊತೆನೇ ಸೇರಿಕೊಂಡು ಆಟ ಆಡ್ತಿದ್ರು. ಫುಲ್ ಖುಷಿ ನಮ್ಮ ಮನೆಯವ್ರಿಗಂತೂ. ಸಖತ್ತಾಗಿ ಮಡ್ ವಾಲಿಬಾಲ್ ಆಟ ಆಡಿದಾದ್ಮೇಲೆ ಇಲ್ಲಿನ ರೈನ್ ಡ್ಯಾನ್ಸ್ನೂ ಆಟ ಆಡ್ತಾ ಇದ್ರು. ಅಷ್ಟೊಂದು ಸಂಜೆ ಆಗಿದ್ದೇ ಗೊತ್ತಾಗ್ಲಿಲ್ಲ. ಎಲ್ಲ ಮತ್ತೆ ಸ್ನ್ಯಾಕ್ಸ್ ಟೈಮಿಗೆ ಬಂದ್ವಿ. ಸ್ನ್ಯಾಕ್ಸ್ಗೆ ಟೀ, ಕಾಫಿ, ಅದ್ರ ಜೊತೆ ನನ್ನ ಫೇವ್ರೆಟ್ ಆಲೂ ಬೋಂಡಣ ಮಾಡಿದ್ರು. ಅದನ್ನು ಸಹ ಸರಿಯಾಗಿ ಒಂದು ರೌಂಡ್ ಬ್ಯಾಟಿಂಗ್ ಮಾಡ್ಕೊಂಡ್ವಿ. ಇವತ್ತು ಎಂಜಾಯ್ ಮಾಡ್ಕೊಂಡು ಆಟ ಆಡ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಸಂಜೆ ಆಗೇ ಹೋಯ್ತು. ಸಂಜೆ ಫೈರ್ ಕ್ಯಾಂಪ್ ಅರೇಂಜ್ಮೆಂಟ್ ಇದೆ. ಸೊ ಫೈರ್ ಕ್ಯಾಂಪ್ ನ ಎಂಜಾಯ್ ಮಾಡ್ಕೊಂಡು ನಮಗೆ ಯಾವ್ದಾದ್ರು ಫುಡ್ಸ್ ಬೇಕು ಅಂತ ಆರ್ಡರ್ ಮಾಡ್ಕೋಬಹುದು. ನಾವು ಕೂಡ ಬೇಬಿಕಾರ್ನ್ ಮಂಚೂರಿಯನ್, ಫ್ರೆಂಚ್ ಫ್ರೈಸ್, ಫ್ರೂಟ್ ಸಲಾಡ್ ಅಂತ ಆರ್ಡರ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ವಿ. 2-3 ಫ್ಯಾಮಿಲಿ ಬಂದಿದ್ರು. ಸೀರಿಯಸ್ಲಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ರು ಅಂತಂದ್ರೆ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ರು. ಅವ್ರ ಜೊತೆ ನಮ್ಮ ಪವನವರು ಮಲ್ಲಿನೂ ಸೇರ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ತುಂಬ ಟೈಮ್ ಫೈರ್ ಕ್ಯಾಂಪಲ್ಲಿ ಆಟ ಆಡ್ಕೊಂಡು ನಾವೇ ಲಾಸ್ಟ್ ಊಟಕ್ಕೆ ಬಂದ್ವಿ. ಲಾಸ್ಟ್ ಡಿನ್ನರ್ ಏನೇನಿದೆ ಅಂತ ಎಲ್ಲ ನೋಡಿ ಹೊಟ್ಟೆ ತುಂಬೋಗಿತ್ತು. ಆಲ್ರೆಡಿ ಚೆನ್ನಾಗಿ ಸ್ನ್ಯಾಕ್ಸ್ಗಳನ್ನ ಆರ್ಡರ್ ಮಾಡ್ಕೊಂಡು ತಿಂದಿದ್ರಿಂದ ಡಿನ್ನರ್ ಬೇಕೇ ಇರಲಿಲ್ಲ. ಆದರೂ ಸಹ ಲೈಟಾಗಿ ಒಂದು ರೌಂಡ್ ಬ್ಯಾಟಿಂಗ್ ಮಾಡೋಣ ಅಂತ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ. ಸೀರಿಯಸ್ಲಿ ಫುಡ್ ಬಗ್ಗೆ ಮಾತಾಡೋಂಗಿಲ್ಲ ಅಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ. ಹೊಟ್ಟೆ ತುಂಬಿದ್ರು ಕೂಡ ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕು ಅಂತ ಅನ್ಸುತ್ತೆ. ಊಟ ಮುಗಿಸ್ಕೊಂಡು ನಮ್ಮ ರೂಮ್ ಕಡೆ ಬಂದ್ವಿ. ಮಾರ್ನಿಂಗ್ ಟ್ರೆಕ್ಕಿಂಗ್ ಇತ್ತು, ಬಟ್ ಯಾಕೋ ಈ ಸಲ ಯಾರು ಟ್ರೆಕ್ಕಿಂಗ್ ಹೋಗೋಕೆ ಇಷ್ಟನೇ ಪಡಲಿಲ್ಲ. ಸೊ ಯಾರು ಟ್ರೆಕ್ಕಿಂಗ್ ಹೋಗಲಿಲ್ಲ. ಎದ್ದೋರೆ ಫ್ರೆಶ್ ಅಪ್ ಆಗಿ ಕಾಫಿ ಕುಡಿಯೋಣ ಅಂತ ಕಾಫಿ ಕುಡಿದು ಒಂದಷ್ಟು ವಿಡಿಯೋ ಕ್ಲಿಪ್ಸ್ಗಳನ್ನ ಮಾಡ್ಕೋತಾ ಬಂದ ತಕ್ಷಣ ಅನ್ಕೊಂತಿದ್ದೆ ಈ ರೆಸಾರ್ಟ್ ಕಂಪ್ಲೀಟ್ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ಬೇಕು ಅಂತ. ನಾವು ಇವತ್ತು ಬಂದಿದ್ದು ನೇಚರ್ ಟ್ರಯಲ್ಸ್ GRK ಅಡ್ವೆಂಚರಸ್ ಅಂತ. ರೆಸಾರ್ಟ್ ಬಗ್ಗೆ ಮಾತೇ ಆಡಂಗಿಲ್ಲ. ಫುಡ್ ಇಂದ ಹಿಡಿದು ಎನ್ವಿರಾನ್ಮೆಂಟ್, ನೇಚರ್, ಅಡ್ವೆಂಚರಸ್ ಗೇಮ್ಸ್ ಪ್ರತಿಯೊಂದು ಅಲ್ಟಿಮೇಟ್ ಆಗಿದೆ. ನಿಜವಾಗ್ಲೂ ಪ್ರತಿಯೊಬ್ಬರು ವಿಸಿಟ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸ್ಟಾಫ್ಸ್ ಕೂಡ ಅಷ್ಟೇ ಫ್ರೆಂಡ್ಲಿ ಆಗಿ ಬಿಹೇವ್ ಮಾಡ್ತಾರೆ. ನಾವು ಎಷ್ಟೇ ಸಲ ಏನೇ ಕೇಳಿದ್ರು ಬೇಜಾರು ಮಾಡ್ಕೊಂಡಂಗೆ ಪ್ರತಿಯೊಂದು ಅರೇಂಜ್ಮೆಂಟ್ಗಳನ್ನ ಮಾಡ್ಕೊಡ್ತಾರೆ. ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ತಾರೆ. ಪಾರ್ಕಿಂಗ್ ಏರಿಯಾ ನೀವೇ ನೋಡ್ತಾ ಇರ್ಬೋದು. ನಾವು ಬಂದಿದ್ದು ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಜನ ಇದ್ರು. ಅದಾದ್ಮೇಲೆ ಇಲ್ಲಿ ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್ ಪ್ರತಿಯೊಂದು ಇದೆ. ತುಂಬಾನೇ ವರ್ಕ್ ಪ್ರೆಷರ್ಸ್ ಅಲ್ಲಿ ಸಾಕಾಗಿರೋರ್ಗೆ ಈ ರೆಸಾರ್ಟ್ ಸಖತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು. ಇಂಡೋರ್ ಗೇಮ್ಸ್ ಕೂಡ ತುಂಬಾ, ಔಟ್ಡೋರ್ ಗೇಮ್ಸ್ ಕೂಡ ಇದೆ. ಇಲ್ಲಿ ಟೆಂಟ್ ಹೌಸ್ ಕೂಡ ಸಿಗುತ್ತೆ. ನಮ್ಗೆ ರೂಮ್ ಏನಾದರೂ ಬೇಡ, ನಾವು ಟೆಂಟ್ ಹೌಸ್ನ ಬುಕ್ ಮಾಡ್ಕೋತೀವಿ ಅಂತಂದ್ರೆ ಬುಕ್ ಮಾಡ್ಕೋಬಹುದು. ನಮಗೆ ಲಾಸ್ಟ್ ಮೂಮೆಂಟಲ್ಲಿ ರೂಮ್ ಸಿಕ್ಕಿದ್ದು ಇದೇ ಥರನೇ. ಯಾರೋ ರೂಮ್ ಬುಕ್ ಮಾಡ್ಕೊಂಡಿದ್ದವರು ಬೇಡ ಟೆಂಟ್ ಹೌಸ್ ಬೇಕು ಅಂತ ಅಂದಿದ್ದಕ್ಕೆ ನಮಗೆ ಲಾಸ್ಟ್ ಮೂಮೆಂಟಲ್ಲಿ ರೂಮ್ ಸಿಕ್ಕಿದ್ದು. ಇಲ್ಲ ಅಂತಂದ್ರೆ ನಮಗೆ ಈ ರೆಸಾರ್ಟ್ ಕೂಡ ಈ ಸಲ ಸಿಗ್ತಾ ಇರಲಿಲ್ಲ. ಬಿಕಾಸ್ ಸಡನ್ ಪ್ಲಾನ್ ಆಗಿರೋದ್ರಿಂದ ನಾವು GRKಗೆ ಫಸ್ಟ್ ಕಾಲ್ ಮಾಡಿದ್ವಿ. ಅಲ್ಲಿ ರೂಮ್ಸ್ ಇರಲಿಲ್ಲ ಅನ್ನೋ ಕಾರಣದಿಂದ ನಾವು ಇಲ್ಲಿಗೆ ಬಂದ್ವಿ. GRKದು ನಾನು ಇನ್ನೂ ವಿಡಿಯೋಗಳನ್ನ ಮಾಡಬೇಕು ಅಂತ ತುಂಬಾನೇ ಆಸೆ ಇದೆ. ಬಿಕಾಸ್ ಅದಂತೂ ಇನ್ನೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನನಗಂತೂ ನನ್ನ ಲೈಫಲ್ಲಿ ಇಷ್ಟು ರೆಸಾರ್ಟ್ಗಳಲ್ಲಿ ಹೋಗಿರೋದ್ರಲ್ಲಿ ದಿ ಬೆಸ್ಟ್ ರೆಸಾರ್ಟ್ ಅಂತಂದರೆ GRK ಅಂತಲೇ ಹೇಳ್ಬೋದು. ನಾನು ಅಲ್ಲಿಗೆ ಹೋಗಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದು, ಆದರೆ ಸಿಗಲಿಲ್ಲ ರೂಮ್ಸ್. ಇನ್ನು ಇದು ನಮ್ಮ ರೂಮ್ ಕೂಡ ಸಖತ್ ಪ್ರೀಶಿಯಸ್ ಆಗಿತ್ತು. ನಾವು 5 ಮೆಂಬರ್ಸ್ ಆಗಿರೋದ್ರಿಂದ ಈ ಕಾಟೇಜಸ್ ಇರೋವಂಥ ರೂಮ್ನ ನಾವು ಬುಕ್ ಮಾಡ್ಕೊಂಡಿದ್ವಿ. ಆವಾಗಲೇ ಹೇಳ್ದಂಗೆ ಇಲ್ಲಿನ ಮೇನ್ ಅಟ್ರಾಕ್ಷನ್ ಅಂತಂದರೆ ಬ್ಯಾಕ್ ವಾಟರಲ್ಲಿ ಅರೇಂಜ್ ಮಾಡಿರೋವಂಥ ಟೇಬಲ್ ಕೌಂಟರ್ಸ್ ಇರ್ಬೋದು. ತುಂಬಾ ಚೆನ್ನಾಗಿದೆ. ಇನ್ನು ಕನ್ಸ್ಟ್ರಕ್ಷನ್ಸ್ಗಳು ನಡೀತಾ ಇದೆ. ನಾವು ನೆಕ್ಸ್ಟ್ ಬರೋ ಅಷ್ಟರಲ್ಲಂತೂ ಇನ್ನೂ ತುಂಬಾ ರೂಮ್ಸ್ಗಳು. ಪ್ಲೇ ಗ್ರೌಂಡ್ ಅಂತೂ ಹೇಳೋ ಹಾಗೆ ಇಲ್ಲ, ಅಷ್ಟು ದೊಡ್ಡದಾಗಿದೆ. ಸಿಕ್ಕಾಬಟ್ಟೆ ಆಟ ಆಡ್ಬೋದು, ಕ್ರಿಕೆಟ್ ಆಡ್ಬೋದು. ನೆನ್ನೆ ಅಂತೂ ನಮ್ಮ ಮನೆಯವ್ರಿಗೆ ಅಲ್ಲೊಂದು ಗ್ಯಾಂಗ್ ಸಿಕ್ಕಿದ್ರಿಂದ ನಮ್ಮ ಕೈಗೆ ಸಿಕ್ಕಿಲ್ಲ. ಮಲ್ಲಿ ಆಗಿರ್ಬೋದು, ನಮ್ಮ ಮನೆಯವರು ಅಷ್ಟೇ ಕ್ರಿಕೆಟ್ ಆಡ್ಕೊಂಡು ಮಡ್ ವಾಲಿಬಾಲ್ ಆಡ್ಕೊಂಡು ಅವ್ರ ಜೊತೆನೇ ಇದ್ಬಿಟ್ಟು. ಇಂಡೋರ್ ಗೇಮ್ಸ್ ಎಷ್ಟಿದೆಯೋ ಔಟ್ಡೋರ್ ಗೇಮ್ಸ್ ಕೂಡ ಅಷ್ಟೇ ಇದೆ. ಶಟಲ್,
ಕ್ರಿಕೆಟ್, ಮಡ್ ವಾಲಿಬಾಲ್, ಪ್ರತಿಯೊಂದು ಔಟ್ಡೋರ್ ಗೇಮ್ಸ್ಗಳಿದೆ. ಜಿಪ್ ಲೈನ್ ಕೂಡ ಇದೆ. ಎಷ್ಟೋ ವಿಡಿಯೋ ಕ್ಲಿಪ್ಸ್ಗಳನ್ನ ನಾನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನಿಜವಾಗ್ಲೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಗೇಮ್ಸ್ ಆಗಲಿ ಅಥವಾ ಅಲ್ಲಿನ ಎನ್ವಿರಾನ್ಮೆಂಟ್ ಆಗಲಿ ಸಖತ್ತಾಗಿದೆ. ಸೀರಿಯಸ್ಲಿ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. ನಾವು ಲಾಸ್ಟ್ ಟೈಮ್ ಬಂದಾಗ ನಿಜವಾಗ್ಲೂ ನನ್ನ ಬರ್ತಡೇ ಮಾಡಿದ್ರು ಪವನ್ ಅವರು ಇಲ್ಲಿ. ಅದಕ್ಕಂತೂ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಇಲ್ಲಿನ ಸ್ಟಾಫ್ಸ್ ಆಗಲಿ ಮ್ಯಾನೇಜರ್ ಆಗಲಿ. ಅದು ಇಷ್ಟ ಆಗಿನೇ ಮತ್ತೆ ನಾವು ಈ ರೆಸಾರ್ಟ್ನ ಬುಕ್ ಮಾಡ್ಕೊಂಡು. ಇನ್ನೊಂದು ಮೇನ್ ಥಿಂಗ್ ಹೇಳಬೇಕು ಅಂತಂದರೆ, ನೀವು ಈ ಥರ ಅಡ್ವೆಂಚರಸ್ ಗೇಮ್ನ ತುಂಬ ನೋಡಿರ್ತೀರ. ಆದರೆ ಇಲ್ಲಿ ಏನು ಸ್ಪೆಷಲ್ ಅಂತಂದರೆ, ನೀರಿನ ಮೇಲ್ಗಡೆ ಈ ಥರ ಅಡ್ವೆಂಚರಸ್ ಗೇಮ್ನ ಅರೇಂಜ್ ಮಾಡಿದ್ದಾರೆ. ಬೇರೆ ಕಡೆ ಎಲ್ಲ ನಾರ್ಮಲ್ ಪ್ಲೇಸಸ್ಗಳಲ್ಲಿ ಈ ಥರ ಗೇಮ್ಸ್ನ ಅರೇಂಜ್ ಮಾಡಿರ್ತಾರೆ. ಆದರೆ ಇಲ್ಲಿ ನೀರಿನ ಮೇಲ್ಗಡೆ ಅರೇಂಜ್ ಮಾಡಿದ್ದಾರೆ. ಅದು ಒಂದು ಕ್ಯೂರಿಯಸ್ ಅಂತಲೇ ಹೇಳ್ಬೋದು. ಆ ಗೇಮ್ ಕೂಡ ಅಷ್ಟೇ ಸಖತ್ತಾಗಿ ಆಡ್ಬೋದು, ಸಖತ್ತಾಗಿ ಆಡಿದ್ದೀವಿ ಕೂಡ ನಾವು. ಎನ್ವಿರಾನ್ಮೆಂಟ್ ಆಗಿರ್ಬೋದು, ಈ ನೀರಲ್ಲಿ ಆಟ ಆಡೋದಾಗಿರ್ಬೋದು ಎಲ್ಲ ಮಸ್ತಾಗೇ ಇರುತ್ತೆ. ನಾನಂತೂ ಎಷ್ಟು ಆಟ ಆಡಿದ್ದೀನಿ ಅಂತ ಲೆಕ್ಕನೇ ಇರಲಿಲ್ಲ. ನಾನಾಗಿರ್ಬೋದು, ನನ್ನ ಕಸಿನ್ಸು, ನಮ್ಮ ಪವನ್ ಅವರು ಎಲ್ಲರೂ ಅಷ್ಟೇ ಸಖತ್ ಎಂಜಾಯ್ ಮಾಡಿ. ನಾನು ಪವನ್ ಅವರು ಸಿಕ್ಕಾಪಟ್ಟೆ ವೀಡಿಯೋ ಕ್ಲಿಪ್ಸ್ಗಳಂತೂ ತೊಗೊಂಡಿದ್ದೀವಿ. ನಮ್ಮ ಪವನ್ ಅವರಂತೂ ಈ ಥರ ರೆಸಾರ್ಟಿಗೆ ಬಂದರೆ ಒಂದು ಗೇಮ್ ಸಹ ಮಿಸ್ ಮಾಡಲ್ಲ. ಪ್ರತಿಯೊಂದು ಗೇಮ್ಸ್ ಆಗಿರ್ಬೋದು, ಅಲ್ಲಿನ ವೈಬ್ಸ್ನ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದೀರಲ್ಲ. ಇಲ್ಲಿ ಕಯಾಕಿಂಗ್ ಸಹ ಇದೆ. ಸಿಂಗಲ್ ಆಗು ಹೋಗ್ಬೋದು, ಇಬ್ಬರೂ ಹೋಗ್ಬೋದು. ಪ್ರತಿಯೊಂದು ಅರೇಂಜ್ಮೆಂಟ್ಸ್ ಇದೆ. ನಮ್ಮ ಪವನವ್ರಂತೂ ಅದು ಎಷ್ಟು ರೌಂಡ್ ಓಡಾಡ್ಕೊಂಡ್ಬಂದ್ರು ಅಂತ. ಅದಾದ್ಮೇಲೆ ಅಣ್ಣ ತಮ್ಮ ನಾವಿಬ್ರು ಹೋಗಿ ಬರ್ತೀವಿ ಅಂತ ಅರೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ರು. ನಮ್ಮ ಪವನವ್ರಿಗಂತೂ ಈ ಥರ ಗೇಮ್ಸ್ಗಳು ಆಡೋದು, ಅಡ್ವೆಂಚರಸ್ ಆಗಿ ಏನೇನಾದರೂ ಮಾಡೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಭಯನೇ ಪಡಲ್ಲ. ಎಲ್ಲರೂ ಒಂದು ರೌಂಡ್ ಗೇಮ್ಸ್ ಅದು ಇದು ಅಂತ ಆಟ ಆಡೋ ಅಷ್ಟರಲ್ಲಿ ಹೊಟ್ಟೆ ಹಸ್ವಾಗದ, ಸಿಕ್ಕಾಬಟ್ಟೆ ಹೊಟ್ಟೆ ಹಸ್ವಾಗ್ತಿತ್ತು ಅಂತ ನಾವು ಬ್ರೇಕ್ಫಾಸ್ಟ್ ಕಡೆ ಬಂದ್ವಿ. ಸಿಕ್ಕಾಬಟ್ಟೆ ಜನ ಇದ್ರು. ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇದ್ರು. ಬ್ರೇಕ್ಫಾಸ್ಟ್ಗೂ ಅಷ್ಟೇ ತುಂಬಾ ವೆರೈಟೀಸ್ ಆಫ್ ಫುಡ್ ಅರೇಂಜ್ಮೆಂಟ್ ಮಾಡಿದ್ರು. ನಾವಂತೂ ಗೇಮ್ ಸಿಕ್ಕಾಬಟ್ಟೆ ಆಡಿದ್ದಕ್ಕೂ ಅದಕ್ಕೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸ್ವಾಗಿತ್ತು. ಸರಿಯಾಗೆ ಬ್ಯಾಟಿಂಗ್ ಮಾಡಿದ್ದೀವಿ. ಇಡ್ಲಿ ವಡ, ಖಾರ ಪೊಂಗಲ್, ಪಲಾವ್ ಅಂತ. ಇಡ್ಲಿ ವಡ ಅಂತೂ ಸಖತ್ತಾಗಿತ್ತು. ಅದ್ರ ಜೊತೆ ಉಪ್ಪಿಟ್ಟು, ಕೇಸರಿ ಬಾತ್, ಖಾರ ಪೊಂಗಲ್, ಪಲಾವ್ನು ಮಾಡಿದ್ರು. ಬ್ಯಾಟಿಂಗ್ ಮಾಡಿಕೊಂಡು ನಾವು ನಮ್ಮ ರೂಮ್ ಕಡೆ ಬಂದ್ವಿ. ಸೀರಿಯಸ್ಲಿ ಈ ರೆಸಾರ್ಟ್ ಬಿಟ್ಟು ಮನೆಗೆ ಹೋಗೋ ಮನಸ್ಸೇ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಇಷ್ಟ ಆಗೋಯ್ತು. ನಿಜವಾಗ್ಲೂ ನೆಕ್ಸ್ಟ್ ಟೈಮ್ ಬರುವಾಗ 2 days ನಿಜವಾಗ್ಲೂ ಬುಕ್ಕಿಂಗ್ ಮಾಡ್ಕೊಂಡು ಇದೇ ರೆಸಾರ್ಟಿಗೆ ಬರಬೇಕು ಅಂತ ಎಲ್ಲ ಮಾತಾಡ್ಕೊಂಡು ಎವ್ರಿ ಟೈಮ್ GRKಗೆ ಹೋಗ್ತಿದ್ವಿ. ಅಲ್ಲಿನ ವೀಡಿಯೋ ಕ್ಲಿಪ್ಸ್ಗಳು ನನ್ನ ಫೋನಲ್ಲಿ ಇಲ್ಲ, ಯಾಕಂದರೆ ಅವಾಗ ನಾನು ಯಾವುದೇ ವ್ಲಾಗ್ ವೀಡಿಯೋಸ್ ಮಾಡ್ತಾ ಇರಲಿಲ್ಲ. ನೆಕ್ಸ್ಟ್ ಅದೇ ರೆಸಾರ್ಟ್ಗೆ ಹೋಗಿ ಅಲ್ಲಿನ ರೆಸಾರ್ಟ್ ಬಗ್ಗೆನೂ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಬಿಕಾಸ್ ಈ ರೆಸಾರ್ಟ್ ನಮಗೆ ಎಷ್ಟು ಇಷ್ಟನೋ ಅದಕ್ಕಿಂತ 1 to double ಆ ರೆಸಾರ್ಟ್ ಇಷ್ಟನೇ ಅಂತಲೇ ಹೇಳ್ಬೋದು. ಬಿಕಾಸ್ ತುಂಬಾ ಅಡ್ವೆಂಚರಸ್ ಗೇಮ್ಸ್ ಇದೆ, ತುಂಬಾ ವೆರೈಟೀಸ್ ಆಫ್ ಫುಡ್ ಅರೇಂಜ್ಮೆಂಟ್ಸ್ ಆಗಲಿ, ವೈಬ್ಸ್ ಆಗಲಿ ತುಂಬ ಇಷ್ಟ ನನಗಂತೂ. ಅದೇ ಥರ ಸೇಮ್ ವೈಬ್ನ ಈ ರೆಸಾರ್ಟ್ ಕೂಡ ಕೊಡ್ತು. ಕಂಪ್ಲೀಟ್ಲಿ ಹೇಳಬೇಕು ಅಂತಂದರೆ ಸೀರಿಯಸ್ಲಿ ಎಲ್ಲರೂ ಸಹ ಈ ರೆಸಾರ್ಟ್ಗೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ತುಂಬಾ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. GRK 1, GRK ಅಡ್ವೆಂಚರಸ್ ಎರಡೂ ಸಹ ಸಕಲೇಶ್ಪುರಲ್ಲಿ ದಿ ಬೆಸ್ಟ್ ರೆಸಾರ್ಟ್ಸ್ ಅಂತಲೇ ಹೇಳ್ಬೋದು. ನಾನಂತೂ 5 out of 5 ರೇಟಿಂಗ್ನ ಕೊಡ್ತೀನಿ. ಸಿಕ್ಕಾಬಟ್ಟೆ ನಂಗಂತೂ ಇಷ್ಟ ಆಯಿತು. ಆ ರೆಸಾರ್ಟ್ನ ಬಿಟ್ಟು ಮನೆಗೆ ಬರೋ ಮನಸ್ಸೇ ಇಲ್ಲ. ಅಂತೂ ಇಂತೂ ನಮ್ಮೂರ ಕಡೆ ಹೊರಟು. ಇದು GRK ಅಡ್ವೆಂಚರಸ್ನ ಕಂಪ್ಲೀಟ್ ವಿಡಿಯೋ ಆಗಿ. ನೀವೇನಾದರೂ ಸಕಲೇಶ್ಪುರ ಕಡೆ ಹೊರಟಿದ್ರೆ ಮಸ್ಟ್ ವಿಸಿಟ್ ದಿಸ್ ರೆಸಾರ್ಟ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್, ಖುಷಿ ತಿಪ್ಟೂರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.